ನಿರ್ಮಾಣಕ್ಕೆ ಕನ್ನಡಿಗರ ಕೊಡುಗೆ ನೋಡಿದರೆ ಈಗ ಜನರಿಗೂ ಕೂಡ ಕರ್ನಾಟಕದವರು ಅನ್ನದಾನ ಸೇರಿದಂತೆ ವಿವಿಧ ರೀತಿಯಾದಂಥ ದಾನ ಧರ್ಮಗಳನ್ನು ಮಾಡ್ತಾರೆ. ನಾನೀಗ ಇಲ್ಲಿ ಮಾನಸ್ ಭವನ್ ಅನ್ನುವಂಥ ಏರಿಯಾದಲ್ಲಿ ಇದ್ದೀನಿ. ನೋಡ್ಬೋದು ಕರ್ನಾಟಕದವರೇ ಅನೇಕರು ಸೇರಿ ಜೊತೆಗೆ US ನೆಲೆಸಿರುವಂಥ ಕನ್ನಡಿಗರು ಕೂಡ ಈಗ ಅನ್ನದಾನವನ್ನು ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಉತ್ತರ ಪ್ರದೇಶ ಅಥವಾ ಈ ಒಂದು ವಾರಣಾಸಿ ಅಥವಾ ಅಯೋಧ್ಯೆ ಅಂದರೆ ನಮಗೆ ರೋಟಿ ಚಾವಲ್ ಈ ರೀತಿಯಾದಂಥ ತಿಂಡಿ ತಿನಿಸುಗಳು ಸಿಗುತ್ತೆ. ಆದರೆ ಮೊದಲನೇ ಬಾರಿಗೆ ಬಹುಶಃ ಅಯೋಧ್ಯೆ ನಿವಾಸಿಗಳು ಬಿಸಿಬೇಳೆ ಭಾತನ ನೋಡ್ತಾ ಇದ್ದಾರೆ. ನೀವು ನೋಡ್ಬೋದು ಯಾವ ರೀತಿ ಇಲ್ಲಿ ಅನ್ನದಾನ ಅಥವಾ ಈ ರೀತಿ ವಿಶೇಷವಾದಂಥ ದಾನ ಧರ್ಮಗಳು ನಡೀತಾ ಇದೆ ಅಂತ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಇಲ್ಲಿಂದ ಮಂದಿರ ಸುಮಾರು 1 ಕಿಲೋಮೀಟರ್ ದೂರ ಮಾತ್ರ ಇದೆ. ಹೀಗಾಗಿ ದೇವಸ್ಥಾನಕ್ಕೆ ಯಾರ್ಯಾರು ಬರ್ತಾರೆ ರಾಮ ಭಕ್ತರಿಗೆ ಒಂದು ವಿಶೇಷವಾದಂಥ ಅನ್ನದಾನವನ್ನು ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಿದ್ದಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನ ಅಥವಾ ಸಂಜೆ ತನಕ ಈ ರೀತಿ ಅನ್ನದಾನ ನಡೀತಾನೆ ಇರುತ್ತೆ. ನಿರಂತರವಾಗಿ ನಾವು ಈ ಭಾಗದಲ್ಲಿ ಭಂಡಾರ ಅನ್ನೋದನ್ನು ಕೇಳಿರ್ತೀವಿ. ಅಂದರೆ ಯಾರ್ಯಾರು ರಾಮ ಭಕ್ತರಿರ್ತಾರೆ ಬಂದವರಿಗೆಲ್ಲ ಉಚಿತವಾಗಿ ಆಹಾರವನ್ನು ನೀಡುವಂಥದ್ದು. ಈಗ ಕನ್ನಡಿಗರು ಕೂಡ ಇಂಥ ಒಂದು ಪುಣ್ಯದ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ. ನಾವು ಕನ್ನಡಿಗರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಮೊದಲನೇದಾಗಿ ಮುನ್ರಾಜ್ ಅವರೇ, ನೀವು ಇದರ ಮಂದಿರ ಕಾರ್ಯದಲ್ಲೂ ನೀವು ಜೊತೆಯಾಗಿದ್ದೀರಿ, ಈಗ ಅನ್ನದಾನಕ್ಕೂ ಕೂಡ ಕೈ ಜೋಡಿಸಿದ್ರಿ. ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಏನು ತೃಪ್ತಿ ಭಾವ ಇದೆ? ಜೈ ಶ್ರೀರಾಮ್. ನಾವು ಮಂದಿರ ಇಷ್ಟು ದಿವಸ ಮಂದಿರದ ಒಂದು ನಿರ್ಮಾಣದ ಕಾರ್ಯದಲ್ಲಿ ತೊಡಗಿ ನೀವೆಲ್ಲ ಈಗಾಗಲೇ ಹೇಳಿದಿರಿ. ನನಗೆ ಮಂದಿರ ನಿರ್ಮಾಣಕ್ಕೆ ಮತ್ತು ಮಂದಿರಕ್ಕೆ ಒಂದು ಸಹಾಯ ಮಾಡಿದಂಥ ಉಮಾಶಂಕರ್ ದೀಕ್ಷಿತ್ ಅವರು ಅಮೇರಿಕಾಯಿಂದ ಬಂದಿದ್ದರು. ಅವ್ರು ನನ್ನ ಕೇಳಿದ್ರು, ನಾವೇನಾದರೂ ಸೇವೆ ಮಾಡ್ಬೋದಾ ಅಂತ. ನಮ್ಮದೊಂದು ಸಿದ್ಧಿವಿನಾಯಕ ದೇವಸ್ಥಾನ ಇದೆ, ಏನಾದರೂ ಮಾಡುವ. ನಾನು ಹೇಳಿದೆ ಇಲ್ಲೆಲ್ಲ ಬರೀ ನೀವು ಹೇಳ್ದಂಗೆ ಬರೀ ಪೂರಿ ಚಪಾತಿ ಅದು ಇದು ಕೊಡ್ತಾರೆ, ಕಿಚಡಿ ಅಂತ. ನಮ್ಮ ದಕ್ಷಿಣ ಭಾರತದ ಏನಾದರೂ ಊಟ ನೀವು ಮಾಡೋದಾದರೆ ಪ್ರತಿದಿನ ಒಂದು 10,000 ಜನಕ್ಕೆ ನೀವು ಅನ್ನದಾನ ಮಾಡ್ಬೋದು ಅಂತ ಹೇಳಿದೆ. ಅದಕ್ಕೆ ಅವ್ರು ಇಡೀ ತಂಡ ನಮಗೆ ಒಂದು ದಿನಕ್ಕೆ ಒಂದು 10,000 ಜನಕ್ಕಾಗೋಷ್ಟು ಒಂದು ಅನ್ನದಾನಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಅಂದರೆ ಅವ್ರ ಕಡೆಯಿಂದ ಆಯಿತು. ನಾವು ನಿಂತು ವ್ಯವಸ್ಥೆ ಅವ್ರ ಪರವಾಗಿ ನಾವು ಮಾಡ್ತಾಯಿದ್ದೀವಿ. ನಮಗೆ ಅನ್ನದಾನ ಮಾಡ್ತಿರೋದು ತುಂಬ ಶ್ರೇಷ್ಠ ಅನಿಸಿದೆ. ಮಂದಿರ ಸೇವೆ ಮತ್ತು ರಾಮ ಮಂದಿರಕ್ಕೆ ಬರುವಂಥ ಭಕ್ತರ ಒಂದು ಪ್ರಸಾದ, ರಾಮನ ಪ್ರಸಾದ ಕೊಡೋದು ನಮಗೆ ತುಂಬ ಖುಷಿ ಅನಿಸಿದೆ. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಉಮಾಶಂಕರ್ ದೀಕ್ಷಿತ್ ಮತ್ತು ಅವರ ಸಹ ತಂಡದವರು. ದೀಕ್ಷಿತರು, ನೀವು ಅಮೆರಿಕಾದಲ್ಲಿ ಇರ್ತೀರಿ. ಅಮೆರಿಕಾದಿಂದ ಅಯೋಧ್ಯೆಗೆ ಬಂದಿರಿ, ರಾಮನಿಗೂ ಕೂಡ ದರ್ಶನ ಮಾಡಿದ್ರಿ, ರಾಮನಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಸಹಾಯ ಮಾಡಿದ್ರಿ. ಈಗ ಇಲ್ಲಿ ಸಾಮಾನ್ಯವಾಗಿ ರೋಟಿ ಚಾವಲ್ ತಿನ್ನೋರ ಕಡೆ ಬಿಸಿಬೇಳೆ ಭಾತ್ ಕೊಡಿಸ್ತಾ ಇದ್ದೀರಿ. ನಮಸ್ಕಾರ ಸರ್, ಜೈ ಶ್ರೀರಾಮ್. ನಾನು ಸ್ಯಾಕ್ರಮೆಂಟೋ ಫ್ರೀಮಾಂಟ್ ಕ್ಯಾಲಿಫೋರ್ನಿಯಾ ದೇವಸ್ಥಾನದ ಅಧ್ಯಕ್ಷ ಮತ್ತು ಅರ್ಚಕ. ನಮ್ಮ ಬೇರೆಯ ಪೀಪಲ್ನೆಲ್ಲ ಸೇರಿಸಿ ನಾವು ಸಹಾಯ ಮಾಡಿ ಅಯೋಧ್ಯೆಯಲ್ಲಿ ಒಂದು ಅನ್ನದಾನ ಮಾಡಬೇಕು ಅಂತ ಮನಸ್ಸಿತ್ತು. ಯಾಕೆ ಮಾಡೋದಂತ ಗೊತ್ತಾಗ ಮುನ್ರಾಜ್ ಅವರು ಎಲ್ಲ ಅರೇಂಜ್ ಮಾಡಿಕೊಟ್ರು. ಇದಕ್ಕೆ ಸಹಕಾರ ಮಾಡೋದಂಥ ನಮ್ಮ ಡಾಟ್ಸಾಲ್ ಕಮ್ಯುನಿಕೇಷನ್ CEO ಮತ್ತು ಪ್ರಕಾಶ್ ಅಶೋಕ್ ರಾವ್ ಅವರು, ರವಿ ರಾಮಸ್ವಾಮಿ, ವಿಕ್ ಅಯ್ಯರ್ ಮತ್ತು ಹೈದರಾಬಾದಿಂದ ಅವರು ಬಂದಿದ್ದಾರೆ. ಮತ್ತು ಕೃಷ್ಣನ್ ಮತ್ತು ಗಣೇಶನ್ ಬರ್ತಾ ಇದ್ದಾರೆ. ಇವರಿಗೆ ಎಲ್ಲ ಸೇರಿಸಿ ನಾವು ಅಯೋಧ್ಯೆಯಲ್ಲಿ ರಾಮರ ಅನುಗ್ರಹಕ್ಕಾಗಿ ಬಿಸಿಬೇಳೆ ಭಾತ ಬೇಕು ಈ ಚಳಿಗೆ ಅಂತ ಹೇಳ್ದ ಎಲ್ಲ ಅರೇಂಜ್ ಮಾಡಿ ಬೆಳಗ್ಗೆಯಿಂದ ಒಂದು ದಿವಸಕ್ಕೆ 10,000 ಜನಕ್ಕೆ ಅರೇಂಜ್ ಮಾಡಿದ್ದೀವಿ. ಇವತ್ತು ಸಿದ್ಧಿವಿನಾಯಕ ಟೆಂಪಲ್, ನಾಳೆ ಮಧುವಲಿ ಸರಸ್ವತಿ ಅಕ್ಕ ನಂದಲಾಲ ಮಿಷನ್, ಡೇ ಆಫ್ಟರ್ ಟುಮಾರೋ ಬೆಂಗಳೂರು ದುರ್ಗಾ ಟೆಂಪಲ್ ಸಂಸ್ಥಾಪಕ ನಾನು, ಅದರ ವತಿಯಿಂದ ಮಾಡ್ತೀವಿ. ನಾಳೆ ಪೊಂಗಲ್, ನಾಡಿದ್ದು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ಗುರುಗಳು ಬಂದರು, ಫೋನ್ ಮಾಡ್ತಾ ಇದ್ದಾರೆ. ಸರ್, ನಿಮ್ಗೆ ಏನು ಅನ್ಸುತ್ತೆ ಸರ್? Yeah, I'm English only. Jai Sri Ram. So we are very happy to be here, and thanks for giving the opportunity by Lord Ram for us, and thank you again. ಇದಿಷ್ಟು ನಮಗೆ ಈ ಭಾಗದಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ. ಒಟ್ಟಿನಲ್ಲಿ ಒಂದು ವಿಶೇಷವಾದಂಥ ಸಂದರ್ಭ ಕನ್ನಡಿಗರು ಕೂಡ. ಯಾಕೆಂದರೆ ಕನ್ನಡಿಗರು ಮಂದಿರ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ. ಸಾಮಾನ್ಯವಾಗಿ ರೋಟಿ ತಿನ್ನುವಂಥ ಈ ಅಯೋಧ್ಯೆ ನಿವಾಸಿಗಳ ಜೊತೆಗೆ ಕರ್ನಾಟಕದ ಬಿಸಿಬೇಳೆ ಭಾತನ ಕೊಡ್ತಾ ಇದ್ದಾರೆ. ಅವರು ಕೂಡ ರುಚಿಯಾಗಿ ಸವಿತಾ ಇದ್ದಾರೆ. ಅನ್ನದಾನ ಮಾಡೋ ಮೂಲಕ ಆ ಪುಣ್ಯವನ್ನು ನಮಗೂ ಕೂಡ ಸಿಗಲಿ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.